ದೇವೇಗೌಡರ ಬದುಕಿಗೆ ವಿಷ ಹಾಕ್ತಾ ಇದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ. ಕುಮಾರಸ್ವಾಮಿ ಹೇಗೆ ಅಂತಂದ್ರೆ ಅವರು ಚಾಣಕ್ಯನಕ್ಕಿಂತ ಬಹಳ ಬುದ್ಧಿವಂತ ರಾಜಕಾರಣಿ, ಯಾವಾಗಲೂ ಗಿಮಿಕ್ ಮಾಡೋ ರಾಜಕಾರಣಿ ಕುಮಾರಸ್ವಾಮಿ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅಪಪ್ರಚಾರ ಮಾಡಿ ಅನುಕಂಪ ಗಿಟ್ಟಿಸಿಕೊಳ್ಳುವಂತ ತಂತ್ರ ಇದಷ್ಟೇ. ಚುನಾವಣೆ ಬಂದಾಗ ಇದೆಲ್ಲ ಮಾಮೂಲಿ, ಇದೆಲ್ಲವೂ ಇದ್ದೇ ಇರುತ್ತೆ. ಚಾಣಕ್ಯನ ತಂತ್ರ ಕುಮಾರಸ್ವಾಮಿಗೆ ಹೆಚ್ಚು ಗೊತ್ತು, ಆದ್ರೆ ಅದೆಲ್ಲ ಇನ್ನು ಮುಂದೆ ನಡೆಯಲ್ಲ ಅಂತಂದಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಗಿಮಿಕ್ ರಾಜಕಾರಣಿ ಈ ರೀತಿ ವಿರೋಧಿಗಳ ಮೇಲೆ ಅಪಪ್ರಚಾರ ಮಾಡಿ ಜನಗಳ ಅನುಕಂಪವನ್ನ ಗಿಟ್ಟಿಸ್ಕೊಳ್ತಕ್ಕಂಥದಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು. ಚುನಾವಣೆ ಅಂತ ಅಂದಮೇಲೆ ಎಲ್ಲ ಇರ್ತದೆ ರೀ. ಚಾಣಕ್ಯನ ತಂತ್ರಗಳನ್ನ ನೀವೆಲ್ಲ ಓದಿದ್ದೀರಾ ಅಲ್ವಾ? ಬಹುಶಃ ಕುಮಾರಸ್ವಾಮಿ ಅವ್ರು ನಮ್ಮೆಲ್ಲರಿಗಿನ ಹೆಚ್ಚಾಗಿ ಓದವ್ರೆ. ಆ ತಂತ್ರ ಇಲ್ಲಿ ಉಪಯೋಗಿಸ್ಕೊತಾವ್ರೆ ಅಷ್ಟೇ. ಇದು ಅನುಕಂಪದ ಅಲೆಗಿಟ್ಟಿಸ್ಕೊಳ್ಳಿಕ್ಕೆ, ಅನುಕಂಪದಲ್ಲೇ ಹೊಂಟೋಯ್ತು. ಈಗ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಜನತಾದಳ ಅಂತಂದ್ರೆ ಸ್ವಲ್ಪ ಪ್ರಬಲವಾಗಿ ಒಕ್ಕಲಿಗರು ಒಂದು ಜಾಸ್ತಿ ಇರ್ತಕ್ಕಂಥ ಒಂದು ಪಕ್ಷ ಅಂತಕ್ಕಂಥ, ಒಕ್ಕಲಿಗರ ಬೆಂಬಲ ಇರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಇತ್ತು. ನಂಬ್ಕೊಂಡಿದ್ರು ಒಕ್ಕಲಿಗರೆಲ್ಲ. ಇವತ್ತು ತಗೊಂಡೋಗಿ ಮೋದಿ ಪಾದದ ಅಡಿನಲ್ಲಿ ಪಕ್ಷನ ಇಟ್ಬಿಟ್ಟಲ್ರಿ. ಒಕ್ಕಲಿಗರ ಸ್ಥಿತಿ ಏನಾಗಬೇಕಿನ್ನ? ಎಲ್ಲೋಗ್ಬೇಕು ಒಕ್ಕಲಿಗರು?